ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ರವಿ ಎಜುಕೇಷನ್ ಅಡ್ಡಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರ್ಯಾರು ಹಿಂದಿನ ವಿಡಿಯೋನ ನೋಡಿಲ್ಲ, ಸೊ ಪ್ರಮುಖ 50 ಪ್ರಶ್ನೆಗಳ ಸರಣಿಯನ್ನು ಮಾಡ್ತಾ ಇದ್ದೀವಿ. ಸೊ ಎಷ್ಟು ದಿನ ಆಗುತ್ತೆ ನೋಡೋಣ. ಸೊ ಇವತ್ತು 4ನೇ ದಿನ. ಸೊ ಯಾವ್ಯಾವ ರೀತಿ ಕ್ವಶನ್ ಇದೆ, ಯಾವ ರೀತಿ ಇಲ್ಲ, ಸೊ ಎಲ್ಲನೂ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇದು ಆದಷ್ಟು ನಿಮಗೆ ಉಪಯೋಗ ಆಗುತ್ತೆ. ಯಾಕಂತಂದರೆ ಅಲ್ಲೋ ಇಲ್ಲೋ ಸುಮ್ಮನೆ ನಿಮಗೆ ನೋಟ್ಸ್ ಬೇಕಾದರೂ ಕೇಳಿ, ಸೊ ಯಾವುದೇ ಮುಲಾಜಿಲ್ಲದೆ ಸೊ ನಾನು ಕೊಡ್ತಾ ಇರ್ತೀನಿ, ನಿಮಗೆ ಕಳಿಸ್ತೀನಿ, ಅಥವಾ ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡ್ತೀನಿ, ಅದರಲ್ಲಿ ಹಾಕ್ತಾ ಹೋಗೋಣ. ಸೊ ಇವ್ರ ರೀತಿ ಹಣ ಅದು ಇದು ಏನು ಬೇಕಾಗಿಲ್ಲ. ಸೊ ನಿಮಗೆ 100% ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಮೊದಲ ಕ್ವಶನ್ ಕಡೆ ಹೋಗೋಣ. ಸೊ ಮೊದಲನೇ 10 ಕ್ವಶನ್ಗಳು ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸ ಮೇಲೆ ಇರುತ್ತೆ. ಸೊ ರಾಷ್ಟ್ರಕೂಟ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಅಮೋಘ ವರ್ಷ. ಸೊ ಅಮೋಘ ವರ್ಷ ನೃಪತುಂಗ ಮೊದಲನೇ ಪ್ರಶ್ನೆಗೆ ಉತ್ತರ ಆಗುತ್ತೆ. ಕನ್ನಡದ ಮೊದಲ ಉಪಲಬ್ಧ ಗ್ರಂಥವಾದ ಕವಿರಾಜ ಮಾರ್ಗ ಯಾರ ಆಸ್ಥಾನದಲ್ಲಿ ರಚಿತವಾಯಿತು? ಕನ್ನಡದ ಮೊದಲ ಉಪಲಬ್ಧ ಗ್ರಂಥವಾದ ಕವಿರಾಜ ಮಾರ್ಗ ಯಾರ ಆಸ್ಥಾನದಲ್ಲಿ ರಚಿತವಾಯಿತು ಅಂತ ಕೇಳಿದರೆ, ಸೊ ಈ ರೀತಿ ನಿಮಗೆ ಕ್ವಶನ್ ಗೊತ್ತಿರೋದಿಲ್ಲ, ಈ ರೀತಿ ಬರುತ್ತೆ ಅಂತ. ಸೊ ಆ ರೀತಿ ಕ್ವಶನ್ಗಳು ಇರುತ್ತೆ. ಸೊ ಯಾರೂ ಮಿಸ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಬೇಜಾರಾದರೆ ಫ್ಯೂಸ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಟು ನೋಡ್ಕೊಳ್ಳಿ, ಆಯಿತಾ. ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಈ ಕವಿರಾಜ ಮಾರ್ಗ ಅನ್ನೋ ಒಂದು ಗ್ರಂಥ ಇತ್ತು. ಓಕೆನಾ, ಅಮೋಘ ವರ್ಷನ ಆಸ್ಥಾನದಲ್ಲಿ. ಸೊ ನೆಕ್ಸ್ಟು ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ. ಓಕೆ, ಇದು ಈಸಿ ಇರುತ್ತೆ. ಈಸಿ ಇರೋದ್ರ ಬಗ್ಗೆ ಹೆಚ್ಚು ಏನು ನಾನು ಅಷ್ಟೊಂದು ಇದನ್ನು ಮಾಡಲ್ಲ. ಓಕೆ, ನೀವು ನೋಡ್ಕೊಳ್ಳಿ, ಇನ್ನೊಮ್ಮೆ ನೋಡ್ಕೊಳ್ಳಿ ಬೇಕಾದರೆ. ನೆಕ್ಸ್ಟ್ ಕ್ವಶನ್, ಶ್ರವಣಬೆಳಗೊಳದ ಪ್ರಸಿದ್ಧ ಗೊಮ್ಮಟೇಶ್ವರ ಬಾಹುಬಲಿ ಮೂರ್ತಿಯನ್ನು ಕೆತ್ತಿಸಿದ ಮಹಾಮಂತ್ರಿ ಯಾರು? ಓಕೆ, ಶ್ರವಣಬೆಳಗೊಳದ ಪ್ರಸಿದ್ಧ ಗೊಮ್ಮಟೇಶ್ವರ ಬಾಹುಬಲಿ ಮೂರ್ತಿಯನ್ನು ಕೆತ್ತಿಸಿದ ಮಹಾಮಂತ್ರಿ ಯಾರು? ಸೊ ಚಾವುಂಡರಾಯ. ಚಾವುಂಡರಾಯ ಅವರು ಕೆತ್ತಿಸ್ತಾರೆ. ಸೊ ಯಾವಾಗಪ್ಪ ಅಂತಂದ್ರೆ ಕ್ರಿಸ್ತಶಕ 981ರಲ್ಲಿ. ಓಕೆ, ಮೊನ್ನೆಯೊಬ್ಬರು ಯಾರು ಕೇಳಿದ್ರಿ, ಸ್ವಲ್ಪ ಇಶ್ವಿ ಮಿಸ್ ಆಗಿತ್ತು. ಸೊ ಅದು ನಾನೇ ಮಿಸ್ ಆಗಿದ್ದೆ, ಅಲ್ಲಿರೋದೇ ಸರಿಯಾಗಿರುತ್ತೆ. ಓಕೆ, ನೀವು 4ನೇ ಕ್ವಶನ್ 6ನೇ ಕ್ವಶನ್ ಏನೋ ಕೇಳಿದ್ರಿ ಫಸ್ಟ್ನೇ ಭಾಗದಲ್ಲಿ. ಸೊ ಅದನ್ನು ಸ್ವಲ್ಪ ಸರಿ ಮಾಡಿಟ್ಕೊಳ್ಳಿ. ಸೊ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಚೀನಿ ಪ್ರವಾಸಿ ಹುಯೆನ್ ತ್ಸಾಂಗ್ ಯಾರ ಆಸ್ಥಾನಕ್ಕೆ ಬಂದಿದ್ದನು? ಸೊ ನೋಡಿ, ಭಾರತಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಚೀನಿ ಪ್ರವಾಸಿ ಹುಯೆನ್ ತ್ಸಾಂಗ್. ಸೊ ಭಾರತಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಚೀನಿ ಪ್ರವಾಸಿ ಯಾರು ಅಂತ ಕೇಳಿದರೆ ಹುಯೆನ್ ತ್ಸಾಂಗ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಇದರಲ್ಲಿ ಮತ್ತೊಂದು ಕ್ವಶನ್ ಬರುತ್ತೆ, ಭಾರತಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಚೀನಿ ಪ್ರವಾಸಿ ಹುಯೆನ್ ತ್ಸಾಂಗ್ ಯಾರ ಆಸ್ಥಾನಕ್ಕೆ ಬಂದಿದ್ದನು ಅಂತಲೂ ಕೇಳ್ತಾರೆ. ಸೊ ಇಲ್ಲಿ 2 ಕ್ವಶನ್ಗೆ ಆನ್ಸರ್ ಸಿಗ್ತದೆ ನಿಮಗೆ. ಒಂದು, ಭಾರತಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಚೀನಿ ಪ್ರವಾಸಿ ಹುಯೆನ್ ತ್ಸಾಂಗ್. ನೆಕ್ಸ್ಟ್ ಯಾರ ಆಸ್ಥಾನಕ್ಕೆ ಬಂದಿದ್ದಪ್ಪ ಅಂತಂದರೆ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನನ ಆಸ್ಥಾನಕ್ಕೆ ಬಂದಿರ್ತಾನೆ. ಸೊ ಓಕೆ, ನೆಕ್ಸ್ಟ್ ಕ್ವಶನ್ನ ನೋಡೋಣ. ಸೊ 5 ಪ್ರಶ್ನೆ ಆಯಿತು. ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಸೊ ಪ್ಲಾಸಿ ಕದನ ನಡೆದ ವರ್ಷ 1757 ಜೂನ್ 23 ನಡೀತೈತಿ. ಓಕೆ, ಸೊ ಡೇಟ್ ಕೂಡ ನೆನಪಿಟ್ಕೊಳ್ಳಿ. ಸೊ ಡೇಟ್ ಬರ್ತಾ ಇರುತ್ತೆ. ಸೊ ಎಲ್ಲಾದರೂ ಒಂದು ಬಂದರೂ ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಹರಪ್ಪ ನಾಗರಿಕತೆಯ ಮಹಾನ್ ಸ್ನಾನಗೃಹ ಗ್ರೇಟ್ ಬಾತ್ ಎಲ್ಲಿದೆ ಅಂತಂದರೆ ಮೊಹೆಂಜೊದಾರೋ. ಓಕೆ, ಮೊಹೆಂಜೊದಾರೋ. ಮೈಸೂರಿನ ಪ್ರಸಿದ್ಧ ಕೃಷ್ಣರಾಜಸಾಗರ KRS ಅಣೆಕಟ್ಟಿನ ಮುಖ್ಯ ಇಂಜಿನಿಯರ್ ಯಾರಾಗಿದ್ದರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯನವರು ಏನಾಗಿದ್ದರು? ಮೈಸೂರಿನ ಪ್ರಸಿದ್ಧ ಕೃಷ್ಣರಾಜಸಾಗರ ಅಂತಂದರೆ KRS ಅಣೆಕಟ್ಟೆ ಅಂತ ಏನು ಕರಿತೇವಲ್ಲ, ಅದರ ಮುಖ್ಯ ಇಂಜಿನಿಯರ್ ಯಾರಾಗಿದ್ರಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಆಗಿದ್ದರು. ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿದ ರಾಜಕೀಯ ಪಕ್ಷ ಯಾವುದು? ಫಾರ್ವರ್ಡ್ ಬ್ಲಾಕ್ ಅಂಥೇಳಿ ಒಂದು ರಾಜಕೀಯ ಪಕ್ಷವನ್ನು ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡ್ತಾರೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ವೇದಗಳಿಗೆ ಮರಳಿ ಎಂದು ಕರೆಯನ್ನು ನೀಡಿದವರು ಯಾರಪ್ಪ ಅಂತಂದ್ರೆ ಸ್ವಾಮಿ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂದಿರುಗಿ ಅಂತ ಹೇಳ್ತಾರೆ. ಸೊ ವೇದಗಳ ಋಗ್ವೇದ, ಯಜುರ್ವೇದ, ಸಾಮವೇದ, ಸೊ ಇದನ್ನೆಲ್ಲ ವೇದಗಳನ್ನು ನೀವು ನೆನಪಿಟ್ಕೊಳ್ಳಿ, ಆಯಿತಾ. ಸೊ ನೆಕ್ಸ್ಟು ಭಾರತ ಸಂವಿಧಾನ ಮತ್ತು ರಾಜಕೀಯ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ರೆಡಿ ಮಾಡಿದ್ದೀನಿ. ಸೊ ನೋಡ್ಕೊಳ್ಳಿ. ಭಾರತ ಸಂವಿಧಾನದ 44ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ?
ಏಕರೂಪ ನಾಗರಿಕ ಸಂಹಿತೆ. ಸೊ ಇದೀಗ ಭಾರತ ಸಂವಿಧಾನ ಮತ್ತು ರಾಜಕೀಯ 1ನೇ ಭಾಗದ್ದು ಮತ್ತು 2ನೇ ಭಾಗ 3ನೇ ಭಾಗದಲ್ಲಿ ಸೊ ಈ ರೀತಿ 10 ಭಾಗಗಳನ್ನ ಮಾಡ್ಕೊಂಡು ಬಂದೀನಿ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಕಂಟಿನ್ಯೂ ನೋಡ್ತಾ ಹೋಗಿ ಆಯಿತಾ, ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಇಂಪಾರ್ಟೆಂಟ್ ಆಗಿರುತ್ತೆ ಕ್ವಶನ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳನ್ನೇ ತಂದಿರ್ತೀನಿ. ಸೊ ಇದ್ರ ಬೇಸ್ ಮೇಲೆ ನೀವು ಇನ್ನೂ ಹೆಚ್ಚಿಗೆ ಸ್ಟಡಿ ಮಾಡೋರಿದ್ರು ಮಾಡ್ಬೋದು, ಹೆಚ್ಚಿಗೆ ಸ್ಟಡಿ ಮಾಡಲೇಬೇಕು. ಸೊ ದಯವಿಟ್ಟು ಮಾಡಿ ಆಯಿತಾ. ಸೊ ಭಾರತ ಸಂವಿಧಾನದ 44ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಏಕರೂಪ ನಾಗರಿಕ ಸಂಹಿತೆ. ಓಕೆನಾ, ಸಿವಿಲ್ ಕೋಡ್. ಓಕೆ, ಸಂವಿಧಾನದ ಯಾವ ವಿಧಿಯ ಪ್ರಕಾರ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಲಾಗಿದೆ? 17ನೇ ವಿಧಿಯ ಮುಖಾಂತರ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಲಾಗಿದೆ ಆಯಿತಾ. ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಸೊ ಜನಗಳು ನೇಮಕ ಮಾಡ್ತಾರಾ? ಇಲ್ಲ, ನಾವು ಮಾಡ್ತೇವೆ. ಎಲ್ರಿ? ಸೊ ಯಾರ್ಯಾರು ನೋಡತ್ತಿರಲಿಲ್ಲ, ನೀವೇ ಮಾಡಿಬಿಡ್ತೀರಿ ನೋಡ್ರಿ. ಮತ್ತು ಅದಲ್ರಿ, ಭಾರತದ ರಾಷ್ಟ್ರಪತಿಗಳು ಏನು ಮಾಡ್ತಾರೆ? ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಸೊ ಇಲ್ಲಿ ಯಾರನ್ನು ನೇಮಕ ಮಾಡ್ತಾರಂತ ಕ್ವಶನ್ಗಳನ್ನು ನೀವೇ ರಚನೆ ಮಾಡಿ ನೋಡ್ಕೊಳ್ಬೇಕಾಗತ್ತೆ. ಸೊ ನಾನು ತರ್ತಾ ಇರ್ತೀನಿ, ಸೊ ನೀವು ಸ್ವಲ್ಪ ನೋಡ್ಕೊಳ್ತಾ ಇರಿ. ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಯಾವ ವಿಧಿಯಲ್ಲಿ ಸೇರಿಸಲಾಗಿದೆ? ಮೂಲಭೂತ ಕರ್ತವ್ಯಗಳು ಮೊನ್ನೆ ಒಂದು ಬಂದಿತ್ತು ಕ್ವಶನ್ನು. ಸೊ ಇದು ಬೇರೆ ರೀತಿಯಾಗಿದೆ. ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಯಾವ ವಿಧಿಯಲ್ಲಿ ಸೇರಿಸಲಾಗಿದೆ? ವಿಧಿ 51A ಭಾಗ 4ನೇ ಭಾಗ 4A ಭಾಗದಲ್ಲಿ ಸೇರಿಸಲಾಗಿದೆ. ಓಕೆ, ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳು ಅಂತಂದರೆ, ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳು ಅಂತ ಕೇಳಿದರೆ 6 ವರ್ಷ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಭಾಗದಷ್ಟು ಸದಸ್ಯರು ನಿವೃತ್ತರಾಗುತ್ತಾ ಇರ್ತಾರೆ. ಸೊ ಅದನ್ನು ನೀವು ನೋಡ್ಕೊಳ್ಬೇಕು ಆಯಿತಾ. ಸೊ ನೆಕ್ಸ್ಟು, ಭಾರತ ಸಂವಿಧಾನದ ರಚನಾ ಸಭೆಯ ಕಾಯಂ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಗಿದ್ದರು ಕಾಯಂ ಅಧ್ಯಕ್ಷರು. ಓಕೆನಾ. ಸೊ ಯಾವುದೇ ಒಂದು ಮಸೂದೆಯ ಹಣಕಾಸು ಮಸೂದೆ ಹೌದೇ ಅಥವಾ ಅಲ್ಲವೇ ಎಂದು ತೀರ್ಮಾನಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದರೆ ಲೋಕಸಭೆಯ ಸ್ಪೀಕರ್ ಅವರಿಗಿದೆ. ಓಕೆನಾ, ಲೋಕಸಭೆಯ ಸ್ಪೀಕರ್ ಅವ್ರಿಗೇನಿದೆ, ಯಾವುದೇ ಮಸೂದೆಯ ಹಣಕಾಸು ಮಸೂದೆ ಹೌದೇ ಅಥವಾ ಅಲ್ವಾ ಅಂತೇನು ತೀರ್ಮಾನ ಮಾಡುವಂಥ ಅಧಿಕಾರ ಯಾರ್ತೈತಿ ಅಂದರೆ ಲೋಕಸಭೆಯ ಸ್ಪೀಕರ್ದಾಗಿರ್ತೈತಿ. ಸೊ ನೆಕ್ಸ್ಟ್ ಕ್ವಶನ್, 18ನೇ ಕ್ವಶನ್, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾಷಾವಾರು ಆಧಾರದ ಮೇಲೆ ರಚನೆಯಾದ ರಾಜ್ಯ ಯಾವುದು? ಆಂಧ್ರ ಪ್ರದೇಶ್. ಓಕೆನಾ. ಸೊ ನೆಕ್ಸ್ಟ್, ರಾಷ್ಟ್ರಪತಿಯವರನ್ನು ಹುದ್ದೆಯಿಂದ ತೆಗೆದುಹಾಕುವ ಮಹಾಭಿಯೋಗ ಪ್ರಕ್ರಿಯೆಯನ್ನು ಯಾವ ವಿಧಿಯಲ್ಲಿ ವಿವರಿಸಲಾಗಿದೆ? 61ನೇ ವಿಧಿಯಲ್ಲಿ. ಸೊ ರಾಷ್ಟ್ರಪತಿಯವರನ್ನು ಹುದ್ದೆಯಿಂದ ತೆಗೆದುಹಾಕುವ ಮಹಾಭಿಯೋಗ ಪ್ರಕ್ರಿಯೆಯನ್ನು ಯಾವ ವಿಧಿಯಲ್ಲಿ ವಿವರಿಸಲಾಗಿದೆ ಅಂತಂದ್ರೆ 61ನೇ ವಿಧಿ. ಸೊ ವಿಧಿಗಳು ಇಂಪಾರ್ಟೆಂಟು. ಓಕೆ, ಕರ್ನಾಟಕದ ಪ್ರಸ್ತುತ ವಿಧಾನಸಭೆಯ ಸ್ಪೀಕರ್ ಯಾರು ಅಥವಾ ಸಭಾಪತಿ ಯಾರು ಅಂತ ಕೇಳಿದರೆ UT ಖಾದರ್ ಅವರು. ಓಕೆ, ಸೊ ನೆಕ್ಸ್ಟು, ಸೊ ಈಗ ಯಾರಿದ್ದನ್ನು ನೋಡ್ಕೋಬೇಕು. ಸೊ ಓಕೆ, ಭೂಗೋಳಶಾಸ್ತ್ರ. ಭಾರತದಲ್ಲಿ ಅತಿ ಹೆಚ್ಚು ಉದ್ದವಾದ ಸಮುದ್ರ ಕರಾವಳಿ ಹೊಂದಿರುವ ರಾಜ್ಯ ಯಾವುದು? ಗುಜರಾತ್. ಓಕೆ, ಕರ್ನಾಟಕದ ಕರಾವಳಿ ತೀರದ ಒಟ್ಟು ಉದ್ದ ಎಷ್ಟು ಕಿಲೋಮೀಟರ್? 320 ಕಿಲೋಮೀಟರ್. ಓಕೆನಾ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಭಾರತದ ಅತ್ಯಂತ ಎತ್ತರವಾದ ಜಲಪಾತ ಯಾವುದು? ಕುಂಚಿಕಲ್ ಜಲಪಾತ. ವರಾಹಿ ನದಿ ಶಿವಮೊಗ್ಗ ಜಿಲ್ಲೆಯಲ್ಲೈತಿ. ಸೊ ಓಕೆ, ಭೂಮಿಯ ಮೇಲಿರುವ ವಾತಾವರಣದ ಒತ್ತಡವನ್ನು ಅಳೆಯುವ ಉಪಕರಣ ಯಾವುದು? ಬ್ಯಾರೋಮೀಟರ್. ಓಕೆ, ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ರಿವರ್ ಐಸ್ಲ್ಯಾಂಡ್ ಯಾವುದು ಮತ್ತು ಅದು ಎಲ್ಲಿದೆ ಅಂತ ಕೇಳಿದರೆ ಮಜುಲಿ ದ್ವೀಪ. ಬ್ರಹ್ಮಪುತ್ರ ನದಿ ಆಸಾಂ. ಬ್ರಹ್ಮಪುತ್ರ ನದಿ ಎಲ್ಲೈತಿ? ಆಸಾಮ್ದಾಗ ಐತಿ. ಸೊ ಮಜುಲಿ ದ್ವೀಪ ಎಲ್ಲೈತಿ? ಆಸಾಮ್ದಾಗ ಐತಿ. ಸೊ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಯಾವುದು? ಮಜುಲಿ ದ್ವೀಪ. ಓಕೆ, ಕರ್ನಾಟಕದ ಕಿತ್ತಳೆ ನಗರಿ ಆರೆಂಜ್ ಸಿಟಿ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಕೊಡಗು. ಸೌರಮಂಡಲದ ಅತ್ಯಂತ ಪ್ರಕಾಶಮಾನವಾದ ಮತ್ತು ಬಿಸಿಯಾದ ಗ್ರಹ ಯಾವುದು? ಶುಕ್ರ ಗ್ರಹ. ಓಕೆ, ಗ್ರಹಗಳ ಬಗ್ಗೆ ಡೈಲಿ ಒಂದು ಕ್ವಶನ್ ಬರ್ತಾ ಇರುತ್ತೆ. ಸೊ ಗ್ರಹಗಳ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಪ್ರತ್ಯೇಕಿಸುವ ಜಲಸಂಧಿ ಯಾವುದು? ಪಾಕ್ ಜಲಸಂಧಿ. ಓಕೆನಾ, ಪಾಕ್ ಜಲಸಂಧಿ ಏನು ಮಾಡುತ್ತಾ? ಸೊ ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಪ್ರತ್ಯೇಕಗೊಳಿಸುತ್ತೆ. ಓಕೆ, ಗೋದಾವರಿ ನದಿಯ ಉಗಮ ಸ್ಥಾನ ಯಾವುದು ಅಂತ ಕೇಳಿದರೆ ತ್ರಂಬಕೇಶ್ವರ. ಓಕೆನಾ, ಸ್ವಲ್ಪ ಉಚ್ಚಾರಣೆ ಮಿಸ್ ಆಗ್ತಾ ಇದೆ, ಅದಕ್ಕೆ ತ್ರಂಬಕೇಶ್ವರ. ನಾಸಿಕ್ ಜಿಲ್ಲೆ ಮಹಾರಾಷ್ಟ್ರ. ಸೊ ನಾಸಿಕ್ ಜಿಲ್ಲೆಯಲ್ಲೈತಿ, ಮಹಾರಾಷ್ಟ್ರದಾಗೈತಿ. ಸೊ ತ್ರಂಬಕೇಶ್ವರ. ಓಕೆ, ನೆನಪಿಟ್ಕೊಳ್ಳಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ಪ್ರಾಣಿಗೆ ಪ್ರಸಿದ್ಧಿಯಾಗಿದೆ? ಒಂದು ಕೊಂಬಿನ ಖಡ್ಗಮೃಗ. ಓಕೆನಾ.
ಓಕೆ, ಈಗ ಸಾಮಾನ್ಯ ವಿಜ್ಞಾನ ಬಗ್ಗೆ ನೋಡೋಣ. ಜನರಲ್ ಸೈನ್ಸ್. ಮನುಷ್ಯನ ಲಾಲಾರಸದಲ್ಲಿ ಕಂಡುಬರುವ ಕಿಣ್ವ ಯಾವುದು ಅಂತ ಕೇಳಿದಾರೆ. ಅಂದರೆ ಮನುಷ್ಯನ ಲಾಲಾರಸದಲ್ಲಿ ಕಂಡುಬರುವ ಕಿಣ್ವ ಯಾವುದು? ಟೈಲಿನ್ ಅಥವಾ ಅಮೈಲೇಸ್. ಓಕೆನಾ. ಸೊ ನೆಕ್ಸ್ಟು, ಎಕ್ಸ್ರೇ ಕಿರಣಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರಂತ ಕೇಳಿದ್ರೆ ವಿಲಿಯಂ ರೊಂಟ್ಜೆನ್. ಓಕೆನಾ. ನೆಕ್ಸ್ಟು, ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿದವರು ಯಾರು? ಜೆ ಥಾಮಸ್. ಓಕೆ. ಸೊ ಇದೆಲ್ಲ ಈಸಿ ಇರುತ್ತೆ. ಸೊ ಈಸಿ ಅಂದರೂ ನಿಮ್ಗೆ ಗೊತ್ತಿರಲ್ಲ, ಸೊ ನೋಡ್ಕೊಳ್ತಾ ಹೋಗಿ. ಸೊ ಯಾರು ಬೇಸರದಿಂದ ನೋಡೋಕೆ ಹೋಗಬೇಡಿ, ಆಯಿತಾ. ಗಿಡಗಳ ಎಲೆಗಳು ಹಸಿರಾಗಿರಲು ಕಾರಣವಾದ ವರ್ಣಕ ಯಾವುದು? ಮತ್ತು ನೀವು ಮಳೆ ಹಾಕೈತ್ರಿ, ನೀರು ಹಾಸ್ತೀರಿ, ಸೊ ಹಸಿರು ಹಾಕೈತ್ರಿ ಅಂತ ಅನ್ಕೋತಿರ್ಬೋದು, ಆದರೆ ಅಲ್ಲ. ಕ್ಲೋರೋಫಿಲ್ ಅಂತ ಒಂದಿರುತ್ತೆ, ಅದಕ್ಕೆ ಪತ್ರ ಹರಿತನ ಅಂತ ಕರೀತಾರೆ. ಸೊ ಅದಕ್ಕೆ ಎಲೆಗಳು ಹಸಿರಾಗಿರ್ತವೆ. ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಮುಖ್ಯ ಅಂಗ ಮೂತ್ರಪಿಂಡಗಳು. ಸೊ ಮೂತ್ರಪಿಂಡಗಳು ಏನು ಮಾಡ್ತಾವೆ? ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡ್ತಾವೆ. ಬಾಧದಂದ್ರೆ ಬಗೆ ಇತ್ತು, ರಕ್ತಬಾಧ, ನೀವು ಬಾಧ, ಎಲ್ಲ ಬಾಧ. ಓಕೆ. ಹಾಲಿನ ಸಾಂದ್ರತೆ ಅಥವಾ ಶುದ್ಧತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಲ್ಯಾಕ್ಟೋಮೀಟರ್. ಓಕೆ. ಅದರ ಶುದ್ಧತೆ ಅಳತೆ ನೀವು ಹಾಲು ತೊಗೊಂಡು ಹೋದಾಗ, ಸೊ ನಿಮ್ಮ ಮನ್ಯಾಗ ಹಿಂಡಿ ಕೊಡ್ತಾರೆ. ಸೊ ನಮ್ಮ ಮನ್ಯಾಗ ಹಿಂಡಿ ಕೊಡ್ತಾರೆ ಬಿಡ್ರಿ. ಸೊ ಹಿಂಡಿ ಕೊಡ್ಕೊಡ್ಲಿ ಹಾಲು ಇತ್ತು, ಅದ್ರಾಗ ಒಂದು ಇದನ್ನು ಬಿಡ್ತಾರೆ ಅವ್ರು. ಸೊ ಅದು ಯಾವುದಪ್ಪ ಅಂತಂದ್ರೆ ಲ್ಯಾಕ್ಟೋಮೀಟರ್. ವಿಟಮಿನ್ ಎ ಕೊರತೆಯಿಂದ ಮನುಷ್ಯರಲ್ಲಿ ಬರುವ ಕಾಯಿಲೆ ಯಾವುದು ಅಂತ ಕೇಳ್ತಾರೆ? ಹಿರೋಳುಗೊಡ್ತಾನೆ. ಈಗ ಇದು ಎಷ್ಟನೇ ಸಲ ಕ್ವಶನ್ ಬತ್ತು ನೋಡ್ರಿ, ಈಗ ಭಾಳ ಸಲ ಬಂದೈತೆ ಕ್ವಶನ್ ಇದೆ. ರೆಫ್ರಿಜಿರೇಟರ್ಗಳಲ್ಲಿ ಅಥವಾ ಫ್ರಿಜ್ಗಳಲ್ಲಿ ತಂಪು ಮಾಡಲು ಬಳಸಲಾಗುವ ಪ್ರಮುಖ ಅನಿಲ ಯಾವುದು ಅಂತ ಕೇಳಿದ? ಫ್ರಿಯಾನ್. ಸೊ ನಿಮಗೆ ಗೊತ್ತಾಯ್ತು ಕೇಳಿದ. ಲೈಟ್ ಬರ್ತಾವೆ, ಕೋಲ್ಡ್ ಆಕೈತಿ. ನನಗೂ ಅಟ್ಟ ಗೊತ್ತೈತೆ ಬಿಡ್ರಿ. ನಾನು ಏನು ಭಾಳ ಶಾನೆ ಅಲ್ಲ, ನಾನು ನಿಮ್ಗಿಂತ ದಡ್ಡ ಅದನ್ನು. ಸೊ ಭೂಕಂಪದ ತೀವ್ರತೆಯನ್ನು ಅಳೆಯಲು ಬಳಸುವ ಮಾಪಕ ಯಾವುದು? ರಿಕ್ಟರ್ ಮಾಪಕ. ಓಕೆ. ನೆಕ್ಸ್ಟ್, ಜಲಜನಕದ ಅಂತಂದ್ರೆ ಹೈಡ್ರೋಜನ್ ಪ್ರಮಾಣ ಸಂಖ್ಯೆ ಎಷ್ಟು ಕೇಳಿದ್ರೆ? ಸೊ ಪ್ರಮಾಣ ಸಂಖ್ಯೆಗಳು ನೋಡ್ತಾರೆ 1 ಇದ್ರಾಗ. ಸೊ ಯಾವುದಪ್ಪ ಅಂದ್ರೆ ಜಲಜನಕದ ಪರಮಾಣು ಸಂಖ್ಯೆ 1. ಓಕೆ. ನೆಕ್ಸ್ಟ್ ಕ್ವಶನ್ಗಳು ಯಾವ ರೀತಿ ಅಂತಂದ್ರೆ ಯಾವುದ್ರ ಮೇಲಪ್ಪ ಅಂತಂದ್ರೆ ಇನ್ನು 10 ಕ್ವಶನ್ಗಳು ಓದಲ್ಲ. ಪೊಲೀಸ್ ಇಲಾಖೆ ಮತ್ತು ಸಾಮಾನ್ಯ ಜ್ಞಾನದ ಮೇಲೆ ನೋಡೋಣ. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಹೈದರಾಬಾದ್ನಾಗ ಐತಿ. ಹೈದರಾಬಾದ್ ಐತಿ, ತೆಲಂಗಾಣ. ಜಿಲ್ಲಾ ಮಟ್ಟದಲ್ಲಿ ಪೊಲೀಸ್ ಇಲಾಖೆಯ ಅತ್ಯುನ್ನತ ಅಧಿಕಾರಿ ಯಾರಾಗಿರುತ್ತಾರೆ? SP. ಓಕೆನಾ. ನೆಕ್ಸ್ಟು, ಸೂಪ್ರಿಡೆಂಟ್ ಆಫ್ ಪೊಲೀಸ್. ಭಾರತದ ರಕ್ಷಣಾ ಪಡೆಗಳ ಭೂಸೇನೆ, ನೌಕಾಸೇನೆ, ವಾಯುಸೇನೆ ಮಹಾದಂಡನಾಯಕರು ಯಾರು? ಭಾರತದ ರಾಷ್ಟ್ರಪತಿಗಳು. ಓಕೆನಾ. ಸೊ ನೆಕ್ಸ್ಟು, ಭಾರತದ ಅತ್ಯುನ್ನತ ಮಿಲಿಟರಿ ಪ್ರಶಸ್ತಿ ಯಾವುದು? ಪರಮವೀರ ಚಕ್ರ. ಓಕೆ. ನೆಕ್ಸ್ಟ್, ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಡಿಸೆಂಬರ್ 10. ನೆನಪಿಟ್ಟುಕೊಳ್ಳಿ. ಕರ್ನಾಟಕದ ಪ್ರಸ್ತುತ ಗೃಹ ಸಚಿವರು ಯಾರು? ಜಿ ಪರಮೇಶ್ವರ್. ಓಕೆ. ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರುತ್ತಾರೆ? ಭಾರತದ ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಅಧ್ಯಕ್ಷರು ಅವರಾಗಿರ್ತಾರೆ. ಭಾರತದ ಪ್ರಥಮ ನಾಗರಿಕ ಎಂದು ಯಾರನ್ನು ಭಾರತದ ರಾಷ್ಟ್ರಪತಿಗಳನ್ನು. ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿ ಯಾವ ಇಲಾಖೆಯದಾಗಿರುತ್ತದೆ? ಗೃಹ ಇಲಾಖೆ, ಪೊಲೀಸ್ ಡಿಪಾರ್ಟ್ಮೆಂಟ್. ಭಾರತದ ರಾಷ್ಟ್ರೀಯ ಮತದಾರರ ದಿನ ಯಾವಾಗ ಆಚರಿಸಲಾಗುತ್ತದೆ? ಜನವರಿ 25. ಓಕೆ. ಇವತ್ತಿನ ಈ 4ನೇ ಭಾಗ ಮುಗೀತು. ಸೊ ನಿಮ್ಗೆ ಚಲೋ ಅನ್ಸಿದ್ರೆ ಚಲೋ ಅಂತ ಹೇಳ್ರಿ, ಕಂಟಿನ್ಯೂ ಮಾಡಬೇಕೋ ಬೇಡ ಅಂತ ಹೇಳ್ರಿ. ಸೊ ಜಲ್ದಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಾಡ್ಕೊತ ಹೋಗೋಣ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಡೆತಡೆಗಳಾಗಿರ್ಬೋದು. ಸೊ ಓಕೆ. ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ತಯಾರಿಗೆ ಶುಭವಾಗಲಿ. ಖಂಡಿತವಾಗಿಯೂ ನಿರಂತರ ಪರಿಶ್ರಮ ನಿಮಗೆ ಯಶಸ್ಸು ತಂದು ಕೊಡುತ್ತದೆ, ಅದನ್ನ ಹತ್ರ ಮರಿಬೇಡ್ರಿ. ಓಕೆ. ಧನ್ಯವಾದಗಳು. ಶುಭವಾಗಲಿ.